ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಯೂನಿಟ್ ಟೆಸ್ಟ್ 1 ಪ್ರಾರಂಭವಾಗಿದ್ದು ಸುಮಾರು 3 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆಗಿವೆ. ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಮಟ್ಟದ ಏಕರೂಪದ ಕಿರುಪರೀಕ್ಷೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಡಿಸ್ಟಿಕ್ ಲೆವೆಲ್ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದಾರೆ ಜಿಲ್ಲಾ ಮಟ್ಟದ. ಆಯಿತಾ, ಈಗ ಪ್ರಥಮ PUCಯ ಕನ್ನಡ ಕ್ವಶನ್ ಪೇಪರನ್ನು ನಾವು ಈಗ ಇಲ್ಲಿ ನೋಡ್ತಾ ಹೋಗೋಣ, ಅನಾಲಿಸಿಸ್ ಮಾಡ್ತಾ ಹೋಗೋಣ. ಯಾವುದೆಲ್ಲ ಸರಿಯಾದ ಪ್ರಶ್ನೆ, ಯಾಕೆ ಅಂತ ಕತೆ ಅಂತ. ಪಾರ್ಟ್ ಎನಲ್ಲಿ ನಿಮಗೆ 4 ಬಿಟ್ಟ ಸ್ಥಳಗಳನ್ನು ಇಲ್ಲಿ ನೀಡಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಇದೆ. ಕ್ವಶನ್ ನಂಬರ್ 1, ಇದು ಮಾತ್ರ ಎಲ್ಲ ಕನ್ನಡದವರೇ ಓದ್ಬೋದು, ನಮ್ಮ ಕೈಯಲ್ಲಂತೂ ಆಗಲ್ಲ ಕಣ್ರಪ್ಪ ಇದು. ಧನ್ಯವಾದಗಳು. ಇಲ್ಲಿರುವ ಪಿನಾಕಿ ಪಾಣಿ ಎಂದರೆ ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 100% ಶಿವ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ದೇಹನೆಂಬುದು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ತುಂಬಿದ ಬಂಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋ ನೋಡುವ ಸಮಯದಲ್ಲಿ ದಯವಿಟ್ಟು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಕಮೆಂಟ್ಸಲ್ಲಿ ಹೈಪ್ ಅಂತ ಆಪ್ಷನ್ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ. ಕ್ವಶನ್ ನಂಬರ್ 3, ಹಲಸಿನ ಮರ ಮಾರಿದ್ದರಿಂದ ಅಂದರೆ ಜಾಕ್ ಫ್ರೂಟ್ ಆಯಿತಾ, ಸಿದ್ದೇಗೌಡನಿಗೆ ಸಿಕ್ಕ ಹಣವು ಎಷ್ಟು ಅಂತ. ಈಗ ಇದರಲ್ಲಿ ಭಾಳ ಆನ್ಸರನ್ನು ಕೊಟ್ಟಿದ್ದಾರೆ. 2500, 250, 205, 25. ಒಂದಂತೂ ನಾನೇ ಡಿಲೀಟ್ ಮಾಡಿಕೊಡ್ತೀನಿ, 205 ತಪ್ಪಾದ ಉತ್ತರ. ಹಾಗಿದ್ದರೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಾವುಗಳು ನನಗೆ ಉತ್ತರವನ್ನು ತಿಳಿಸಿ. ಆಪ್ಷನ್ ಎ, ಬಿ ಅಥವಾ ಡಿ ಅಂತ. ಬನ್ನಿ 4ನೆಯ ಪ್ರಶ್ನೆ ನೋಡೋಣ. ಇದ್ದು ನಾನು ಯಾವ ರಾಜ್ಯವನ್ನು ಆಳಬೇಕು? ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು, ಹಿಂದಿನ ಅರ್ಥವೇನು? 4ನೆಯ ಪ್ರಶ್ನೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಬಂದು ಕಷ್ಟದ ಬದುಕನ್ನು ಎದುರಿಸಲಾಗದ ಅಸಹಾಯಕತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ನಾವು ಪಾರ್ಟ್ ಎನಲ್ಲಿ ಸೆಕೆಂಡ್ ಪಾರ್ಟನ್ನು ನೋಡೋಣ. ನೋಡಿ, ಈಗ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಆಪ್ಷನ್ಸ್ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಡ್ಯಾಶ್. ಬಹಳ ಈಸಿಯಾದ ಉತ್ತರ ನರಸಿಂಹಮೂರ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಗ್ರಾಮದ ಆದಿದೇವತೆ ಯಾರು? ನಾಗಮ್ಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಜ್ಯೋತಿಷ್ಯದ ಉಗಮವು ಡ್ಯಾಶ್. ಇದು ಸರಿಯಾದ ಉತ್ತರ ಜಿಯೋಗ್ರಫಿ, ಖಗೋಳಶಾಸ್ತ್ರ. ಹೊಂದಿಸಿ ಬರೆಯಿರಿ. ರನ್ನ, ಇದು 3 ಅಂಕಗಳಿಗೆ ಇರುವಂಥದ್ದು. ರನ್ನ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸಹಜ ಭೀಮ ವಿಜಯಂ. ಗುಹೇಶ್ವರ, ಅಲ್ಲಮ್ಮ ಪ್ರಭು. ಅಕ್ಕ ಮಹಾದೇವಿ, ಹರಿಹರ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಇದೇ ರೀತಿಯಾಗಿ ಈಗ ನಾವು ಮುಂದೆ ಬರುವಂಥದ್ದು ಪಾರ್ಟ್ ಬಿ ಆಗಿರುತ್ತೆ. ನೋಡಿ, ಇದು ನಮ್ಮ ಮೇಲ್ ID ಕಾಣ್ತಿದೆ ಎಲ್ಲರಿಗೂ, all-in-one-pdf 99@gmail.com ಅಂತ, COM ಆಯಿತಾ. ದಯವಿಟ್ಟು ಈ ಒಂದು ವಿಡಿಯೋ ನೋಡಿದವರು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸುಮ್ಮನೆ ಡಸ್ಟ್ಬಿನ್ನಿಗೆ ಹಾಕೋಕ್ಕಿಂತ ನಮಗೆ ಒಂದು ಫೋಟೋ ಹೊಡೆದು ಕಳಿಸಿದರೆ ಲೈಫ್ ಲಾಂಗಿಗೆ ಇಲ್ಲೇ ಯೂಟ್ಯೂಬಲ್ಲಿ ನಿಮ್ಮ ಹೆಸರು, ನಿಮ್ಮ ಪ್ರಶ್ನೆ ಪತ್ರಿಕೆ ಕಾಣ್ತಾ ಇರುತ್ತೆ. ನಿಮ್ಮ ಮಕ್ಕಳಿಗೋ ನಿಮ್ಮ ಫ್ರೆಂಡ್ಸ್ಗಳಿಗೆ ನಾಳೆ ತೋರಿಸ್ರಂತೆ ಆಯಿತಾ. ಈ ರೀತಿಯಾಗಿ ಅಂದ್ಕೊಂಡಾದರೂ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳುಹಿಸಿಕೊಡಿ. ನೋಡಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್, ನೋಡಿ ಆಯಿತಾ, 2 ಅಂಕಗಳದ ಪ್ರಶ್ನೆಗಳು ಆಗಿರ್ತವೆ. ಯಾವುದು ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಮುಗೀತಾ ಅದು. ನಂತರದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ಕೂಡ 2 ಅಂಕದ ಪ್ರಶ್ನೆಗಳು, 1 ಅಂಕದ ಮುಗೀತು. ಈಗ ನಾವು ಪಾರ್ಟ್ ಸಿನಲ್ಲಿ ಇದ್ದೇವೆ ಆಯಿತಾ. ಇಲ್ಲಿ 3 ಅಂಕದ ಪ್ರಶ್ನೆಗಳನ್ನು ತಾವುಗಳು ನೋಡಬಹುದು. ನೀ ದೇವನಾದಡೆ ಏನೆನ್ನೇಕೆ ಸಲಹೆ ಅಂತ. ದೇವನುಲಿದನ ಕುಲವೇ ಸತ್ಕುಲಂ. ಯಾವುದಾದ್ರೂ ಒಂದನ್ನು ತಾವುಗಳು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಇಲ್ಲಿ ಬರೆಯಬೇಕಾಗಿರುತ್ತೆ. ಯಾವುದಾದ್ರೂ ಒಂದು ವಾಕ್ಯವನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಗ್ರಾಮರಿನ ಕೀ ಆನ್ಸರ್ ಹೇಳ್ತೇನೆ, ಮತ್ತೆಲ್ಲ ಓಡೋಗ್ಬಿಟ್ಟಿರ ನೀವು, ಭಾಳ ಕಷ್ಟ ಅಂತಂಥ ವಿದ್ಯಾರ್ಥಿಗಳು ನಮ್ಮವು. ಏನಾದರೂ ಒಳ್ಳೇದು ಮಾಡ್ತೀನಿ ಅಂದರೆ ತಮ್ಮ ಬೇಡ, ಕೊರಿಬೇಡ ಜಾಸ್ತಿ ಅಂತೀರ ಆಯಿತಾ. ದಯವಿಟ್ಟು ಒಂದು ಲೈಕ್ ಬಟನ್ನು ಹಾಗೂ ಶೇರಿಂಗ್ ಮಾಡಿ. ಶೇರ್ ಮೈ ವಿಡಿಯೋಸ್. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 2ಕ್ಕೆ ಸೂಚನಾ ಅನುಗುಣವಾಗಿ ತಾವುಗಳು ಏನು ಮಾಡಬೇಕು ಅಂದರೆ ಉತ್ತರಿಸಿ ಅಂತ ಇದೆ.
ಕೆಳಗಿನ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ. ಇಬ ಅಂತ ಇದೆ, ಬಹಳ ಈಸಿ ಅಲ್ವಾ. ಆನೆ ಅಂತ ಎಲಿಫೆಂಟ್. ಕೈದು ಅಂದರೆ ಆಯುಧ, ಶಸ್ತ್ರ ಅಂತ. ತುರಗ ಅಂತ ಇದೆ ಅಂದರೆ ಕುದುರೆ ಅಂತ. ಇದರಲ್ಲಿ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ಕೆಳಗಿನವುಗಳಲ್ಲಿ 2 ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. 26ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅದರಿಚ್ಛೆ ಅಂತ ಇದೆ. ಅದು ಪ್ಲಸ್ ಇಚ್ಛೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಣ್ಮಲರ್ ಅಂತ ಇದೆ. ಕಣ್ ಪ್ಲಸ್ ಮಲರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಜಲಾಂಜಲಿ ಅಂತ ಇದೆ. ಜಲ ಪ್ಲಸ್ ಅಂಜಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 27. ಕೆಳಗಿನವುಗಳಲ್ಲಿ 2 ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ಆಕಾಶ ಅಂತ ಇದೆ. ಇದನ್ನು ನೀವು ಅಗಸ, ಆಕಾಶ ಅಂತ ಬರೀಬೇಕು. ಸಣ್ಣ ಸ ಇದೆ ಅಲ್ವಾ, ಅದನ್ನು ಬರೀರಿ, ಆಕಾಶ. ಆಶ್ಚರ್ಯ ಅಂತ ಇದೆ, ಅದಕ್ಕೆ ಆಶ್ಚರ್ಯ ಅಂತ ಬರಿಬೇಕು. ಕಾವ್ಯ ಅಂತ ಇದೆ ಆಯಿತಾ, ಅದಕ್ಕೆ ಕಬ್ಬ ಅಂತ ಬರಿಬೇಕು. ಕೆಳಗಿನವುಗಳಲ್ಲಿ 2 ಪದಗಳ ನಾನಾರ್ಥವನ್ನು ಬರೆಯಿರಿ. ನಾನಾರ್ಥ ಅಂದರೆ ಅರ್ಥ ಆಯ್ತಲ್ವ, ಬಹಳ ಈಸಿ. ಸಿನೋನಿಮ್ಸ್ ಅಂತ. ಅಡಿ ಅಂತ ಇದೆ, ಬಹಳ ಈಸಿ. ಅಡಿ ಅಂದರೆ ಪಾದ ಅಥವಾ ಅಳತೆಯ ಒಂದು ಮಾಪನ ಅಂತ ಬರೀರಿ. ಇನ್ನೊಂದು ಕರ ಅಂತ ಇದೆ. ಕರ ಅಂದರೆ ಕೈ ಕೂಡ ಹೌದು, ಅಥವಾ ಏನು ತೆರಿಗೆ ಟ್ಯಾಕ್ಸ್ ಅಂತೀವಲ್ವ ಅದು ಕೂಡ ಹೌದು. ದೊರೆ ಅಂತ ಇದೆ. ದೊರೆ ಅಂದರೆ ಒಬ್ಬ ರಾಜ ಕೂಡ ಹೌದು. ದೊರೆ ಅಂದರೆ ಸಿಗದು, ಏನಾದರೂ ಸಿಕ್ಕಿತ್ತು ಅಂತಲೂ ಬರೆಯಬಹುದಾಗಿದೆ. ನೆಕ್ಸ್ಟು ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ. ಈ ಕೆಳಗಿನವು ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂತ. ನನ್ನ ಕನಸುಗಳು ವಿಷಯದ ಮೇಲೆ ಪ್ರಬಂಧವನ್ನು ಬರೆಯಿರಿ. ಎಂಥ ಒಂದು ಪ್ರಬಂಧ ರೀ, ಮೈ ಡ್ರೀಮ್ ಅಂತ. ನನ್ನ ಕನಸು, ಹೌದಲ್ವಾ, ಮೈ ಡ್ರೀಮ್. ವಾಹ್. ಅಥವಾ ಅದು ಬರಲಿಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ, ಕನ್ನಡ ಭಾಳ ವೀಕ್ ಇದ್ದೀರಾ ಅಂದರೆ ಭಾಳ ಒಳ್ಳೆಯದು ಅಂದರೆ ಪತ್ರ ಲೇಖನಕ್ಕೆ ಹೋಗಿಬಿಡಿ, ಹೌದಲ್ವಾ. ಪತ್ರ ಲೇಖನ ಬರೆದುಬಿಟ್ರೆ ಇಲ್ಲಿಗೆ ಮುಗಿದೋಗ್ಬಿಡುತ್ತೆ. ಧನ್ಯವಾದಗಳು. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ನಮ್ಮ ಮೇಲ್ ಐ ಡಿಗೆ ತಾವುಗಳು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.